ನಮ್ಮ ಜೊತೆ ಭಾಸ್ಕರ್ ಕೂಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿವೃತ್ತ IPS ಅಧಿಕಾರಿ ಸರ್, ನಮಸ್ಕಾರ. ನಮಸ್ಕಾರ. ಸರ್, ರಾತ್ರಿ ಒಬ್ಬ ಪತ್ರಕರ್ತರನ್ನ ಬಂಧಿಸಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ರಾತ್ರಿ ಶಿಫ್ಟ್ ಮಾಡ್ತಾರೆ. ಕಾರಣ ಏನಿರ್ಬೋದು ಹಾಗಾದ್ರೆ ಸರ್? ಫಸ್ಟ್ ಆಫ್ ಆಲ್ ಕೇಸ್ ರಿಜಿಸ್ಟರ್ ಆದ ನಂತರ ಕಂಪ್ಲೇನೆಂಟ್ ಯಾರು ನೋಡಿ, ಮತ್ತೆ ಅವರು ಪೊಲೀಸ್ ಕಸ್ಟಡಿಲಿ ಇದಾರ, ಜುಡಿಷಿಯಲ್ ಕಸ್ಟಡಿಲಿ ಇದಾರೆ ಅಂತ ಬಂತು. ಮತ್ತೆ ಅವರು ಅರೆಸ್ಟ್ ಆಗಿ 24 hours ಆಗ್ತಾ ಬಂತು. ವಾಸ್ ಹಿ ಪ್ರೊಡ್ಯೂಸ್ ಬಿಫೋರ್ ಎ ಮ್ಯಾಜಿಸ್ಟ್ರೇಟ್ ಆರ್ ನಾಟ್? ಇಮಿಡಿಯೇಟ್ ಆಗಿ ನೀವು ಮಾಡಬೇಕಾಗಿರೋದು ಕಲ್ಕತ್ತಾ ಹೈಕೋರ್ಟ್ ಅಲ್ಲಿ ಹೆಬಿಯಾಸ್ ಕಾರ್ಪಸ್ ಪಿಟಿಷನ್ ಮಾಡ್ಬಿಟ್ಟು ಮಾಡಬೇಕು. ಅಲ್ಲಿ ಕಲ್ಕತ್ತಾ ಹೈಕೋರ್ಟ್ ಕೂಡ ಕಾಂಪ್ರಮೈಸ್ಡ್ ಆಗಿದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ನೀವು ಹೆಬಿಯಾಸ್ ಕಾರ್ಪಸ್ ಹಾಕಿ ನೀವು. ಮತ್ತೆ ಈ ಅಫೆನ್ಸ್ ಒಳಗೆ there is no ಪ್ರಾಪರ್ಟಿ ರಿಕವರಿ. ಎಲ್ಲರೂ ಕಡೆ ಸೆಕ್ಷನ್ 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಎಲ್ಲೋ ಅಪರಾಧಿ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಯಾವ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಇಸ್ ಅ ಬಿಗ್ ಮ್ಯಾಟರ್ ಆಫ್ ಕನ್ಸರ್ನ್. ದೆನ್ ಮತ್ತೆ ಅವ್ರು ನೆಕ್ಸ್ಟ್ ಆಫ್ ಕಿನ್ ಯಾರಿದಾರಲ್ಲ ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡಿದಾರ. ಮತ್ತೆ ಮೂರನೇದು ನಿಮ್ ಲಾಯರ್ ಇದಾರ ಜೊತೆಯಲ್ಲಿ, ಅದನ್ನು ನೀವು ಲಾಯರ್ ಹ್ಯಾಸ್ ಟು ಕಂಪನಿ, ಲಾಯರ್ ಹ್ಯಾಸ್ ಟು ಬಿ ಪ್ರೆಸೆಂಟ್ ಬರ್ತಾರೆ. ನಾಗೇಂದ್ರ ಬಾಬು ಮಾತಾಡ್ತೀನಿ. ನೀವು ಬೆಂಗಳೂರು ಕಮಿಷನರ್ ಆಗಿದ್ದಾಗ ಕೊರೋನಾ ಲಾಕ್ಡೌನ್ ನೀವು ಹೇಗೆ ಕೆಲಸ ಮಾಡಿದ್ರಿ ಅಂತೇಳಿ ನಾವು ಪಕ್ಕದಲ್ಲಿ ನಿಂತು ವರದಿಯನ್ನ ಮಾಡಿದ್ವಿ, ಒಟ್ಟಿಗೆ ರಿಪೋರ್ಟ್ ಮಾಡಿದ್ವಿ. ಭಾಸ್ಕರ್ ರಾವ್ ಸರ್ ಬರ್ತಾವ್ರೆ ಅಂತಂದ್ರೆ ಯಾರೆಲ್ಲ ಹೊರಗಡೆ ಇದ್ರು ಆ ಟೈಮಲ್ಲಿ, ಯಾವ ಕಾರಣಕ್ಕೆ ಒಳಗಡೆ ಎಸ್ಕೇಪ್ ಆಗಿದ್ರು, ಒಳಗಡೆ ಹೋಗಿದ್ರು ಅನ್ನೋದೆಲ್ಲ ಗೊತ್ತಿದೆ. ನೀವೊಬ್ರು ಇವತ್ತು ಪೊಲೀಸ್ ಅಧಿಕಾರಿಯಾಗಿ, ಮತ್ತೊಂದು ಕಡೆ ಇವತ್ತು ರಾಜಕಾರಣಿಯಾಗಿ, ಇವೆರಡನ್ನು ಬದಿಗಿಟ್ಟು ಪತ್ರಕರ್ತರನ್ನ ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ ಈ ಒಂದು ಬೆಳವಣಿಗೆಯನ್ನ ನೀವು ಹೇಗ್ ನೋಡ್ತೀರಿ? ಐ ಕ್ಯಾನ್ ಓನ್ಲಿ ಸೇ ದಟ್ ಇಸ್ ಅ ರೋಗ್ ಸ್ಟೇಟ್. ಈ ಇರಾಕ್ ಒಳಗಲ್ಲ ಆಗತ್ತಲ್ಲ, ಈ ಪೊಲಿಟಿಕಲ್ ರಿಪೋರ್ಟರ್ಸ್ಗೆ ಜೀವ ಸಹಿತ ಮುಗಿಸ್ಬಿಡ್ತಾರೆ. ದಿಸ್ ಗವರ್ಮೆಂಟ್ ಆಲ್ಸೋ ಹಿಸ್ ಲೈಫ್ ಇಸ್ ಇನ್ ಡೇಂಜರ್, ಲೈಫ್ ಇಸ್ ಇನ್ ಅಕ್ಯೂಟ್ ಡೇಂಜರ್. ನೀವು ಇಮಿಡಿಯೇಟ್ ಆಕ್ಟ್ ಮಾಡ್ಬೇಕೀಗ. ಅವ್ರಿಗೆ ಫಸ್ಟ್ ನೀವು ಲಾಫುಲ್ ಕಸ್ಟಡಿ ಒಳಗೆ ತಗೊಂಬನ್ನಿ. ಯಾವ ಕಸ್ಟಡಿಲಿ ಇದಾರೆ ಗೊತ್ತಿಲ್ಲ. ಆನ್ ವಾಟ್ ಪೇಪರ್ ವರ್ಕ್ ಈಸ್ ಮೂವಿಂಗ್, ಟ್ರಾನ್ಸಿಟ್ ವಾರೆಂಟ್ ಇದೆಯಾ, ವಾಟ್ ಈಸ್ ದ ಡೆಸ್ಟಿನೇಷನ್ ಆಫ್ ಇಸ್ ಅರೆಸ್ಟ್ ಇತ್ಯಾದಿಗಳು. ಆ ಹುಡುಗನ ಲೈಫ್ ಇಸ್ ಇನ್ ಡೇಂಜರ್ ಬಿಕಾಸ್ ವೆಸ್ಟ್ ಬೆಂಗಾಲ್ ಹ್ಯಾಸ್ ಬಿಕಮ್ ಅ ರೋಗ್ ಸ್ಟೇಟ್. ಬೇಕಾದ್ರೆ ಏನಾದ್ರು ಉಲ್ಟಾ ಪಲ್ಟಾ ಮಾಡಿ ಪತ್ರಕರ್ತರಿಗೆ ಹೆದರ್ಸಕ್ಕೆ ಅವ್ನಿಗೆ ಜೀವನ ತೆಗೆದು ಬಿಡ್ತಾರೆ. ಬೇಕಾದ್ರೆ ಬಿ ಕೇರ್ಫುಲ್. ಟೆಲಿಂಗ್ ಯು, ಡೋಂಟ್ ಟೇಕ್ ಇಟ್ ಲೈಟ್ಲಿ. ಬರೀ ನೀವು ಖಂಡಿತವಾಗ್ಲೂ ಭಾಸ್ಕರ್ ರಾವ್ ಸರ್, ನೀವು ಹೇಳ್ದಂಗೆ ನಾವು ಈ ವಿಚಾರನ ಲೈಟ್ ಆಗಿ ತಗೊಂಡಿಲ್ಲ. ಈಗ ಅವ್ರು ಇನ್ನೊಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡ್ಲೇಬೇಕು. ಇಡೀ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂತುಪಾನ್ ಹಿಂದೆ ನಿಂತಿದೆ. ಒಂದು ಕೂದಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ಬೇರೆದೇ ಆಗುತ್ತೆ. ಯಾಕಂದ್ರೆ ಪತ್ರಕರ್ತರು ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಇಮಿಡಿಯೇಟ್ಲಿ ನಾಳೆನೆ ನೀವು ಹೆಬಿಯಾಸ್ ಕಾರ್ಪಸ್ ಹಾಕಿ ನೀವು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಹೇಳಿ ನೀವು ಒಂದು SIT ಮಾಡಬೇಕು ಅಂತ. ಇದಕ್ಕೆ ಕೇಳಿ, ಮಾಡೋದ್ ಬಿಡೋದು ಅವ್ರು ಸೇರಿದಲ್ಲಿಗೆ. ಯು ಇನ್ವೋಕ್ ಸುಪ್ರೀಂ ಕೋರ್ಟ್, ಯು ಕ್ಯಾನ್ ಇನ್ವೋಕ್ ಕ್ಯಾಲ್ಕಟಾ ಹೈಕೋರ್ಟ್ ಇನ್ವೋಕ್ ಮಾಡಿ ನೀವು ಅಲ್ಲಿಗೆ. ಅಂಡ್ ಗವರ್ನರ್ ಆಫ್ ವೆಸ್ಟ್ ಬೆಂಗಾಲ್ ಹೂ ಬಿಲೀವ್ಸ್ ಇನ್ ರೂಲ್ ಆಫ್ ಲಾ, ಅವ್ರಿಗೆ ಹೇಳಿ, ಅವ್ರ ಗಮನಕ್ಕೆ ತಗೊಂಡು ಅವ್ರಿಗೆ ಡೆಲಿಗೇಷನ್ ಹೋಗಿ ಗವರ್ನರ್ ಆಫ್ ವೆಸ್ಟ್ ಬೆಂಗಾಲ್ ಹತ್ರ ಹೋಗಿಬಿಟ್ಟು ಅಲ್ಲಿಗೆ. ಅಂಡ್ ನಿಮ್ಮ ಟಾಪ್ ಬಾಸಸ್ ಯಾರು ಇರ್ತಾರೆ ಅಥವಾ ನಿಮ್ಮ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಯಾರು ಇರ್ತಾರೆ, ಗವರ್ನರ್ ಆಫ್ ವೆಸ್ಟ್ ಬೆಂಗಾಲ್ಗೆ ಹೇಳಿ ದಟ್ ದಿಸ್ ಇಸ್ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಫ್ ಲಾ ಅಂಡ್ ಆರ್ಡರ್. ಲೈಫ್ ಆಫ್ ಎ ಜರ್ನಲಿಸ್ಟ್ ಈಸ್ ಇನ್ ಡೇಂಜರ್ ಓವರ್ ದೇರ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಹಿಮ್. ಹಿಸ್ ಲೈಫ್ ಶುಡ್ ಬಿ ಸೇವ್ಡ್. ಅಪರಾತ್ರಿ ಅವ್ರಿಗೆ ಎಲ್ಲೋ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ನೋ ಜಸ್ಟಿಫಿಕೇಶನ್ ಅಟ್ ಆಲ್ ಓವರ್ ದೇರ್. ದೇರ್ ಇಸ್ ನೋ ಪ್ರಾಪರ್ಟಿ ರಿಕವರಿ ಫ್ರಮ್ ಹಿಮ್. ಹಿ ಇಸ್ ನಾಟ್ ಕಮಿಟೆಡ್ ಥೆಫ್ಟ್ ಆಫ್ ಎನಿ. ಯಾರೋ ಮರ್ಡರ್ ವೆಪನ್ ಸೀಸ್ ಮಾಡಬೇಕಾಗಿಲ್ಲ. ಎಲ್ಲೋ 27 ಎವಿಡೆನ್ಸ್ ಆಕ್ಟ್ ಅಲ್ಲಿ ಏನೋ ಪಾಯಿಂಟ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಇದೆಲ್ಲ ಏನ್ ಕುತಂತ್ರ ಇದೆಲ್ಲ ಅಂತ. ಅದಕ್ಕೆ ಸರ್, ಅಂಡ್ ವಿಚ್ ಪೊಲೀಸ್ ಆಫೀಸರ್ ಇಸ್ ಟೇಕಿಂಗ್ ಹಿಮ್, ವೇರ್ ಈಸ್ ಟೇಕಿಂಗ್ ಹಿಮ್, ಸೇವ್ ಹಿಸ್ ಲೈಫ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮಾಡಿ ಬೆಸ್ಟ್ ವಿಶಸ್. ಭಾಸ್ಕರ್ ರಾವ್ ಸರ್, ನೋಡಿ, ನೀವು ಕಮಿಷನರ್ ಆಗಿದ್ರಿ. ಕಮಿಷನರ್ ಆಫೀಸಿಗೆ ನಮ್ಗೆಲ್ಲ ಬರೋದು ಖುಷಿ ಆಗೋದು. ಯಾಕಂದ್ರೆ ಒಂದು ಪೊಲೀಸರು ಹಾಗೂ ಪತ್ರಕರ್ತರು ಜೊತೆಗೆ ವಕೀಲರು ಮೂರು ಕೂಡ ಒಂದು ಟ್ರಯಾಂಗಲ್. ಹೌದು. ಇವತ್ತು ಮೂವರನ್ನು ಕೂಡ ಯಾವ ರೀತಿಯಾಗಿ ಸಮಾಜದಲ್ಲಿ ನೋಡ್ತಿದ್ದಾರೆ ಅಂತಂದ್ರೆ, ನಾವೇನೋ ತಪ್ಪುಗಳು ಮಾಡ್ಬಿಟ್ಟಿದೀವಿ, ತಪ್ಪಂತ ಹೇಳಿದೀವಿ, ಸರಿದನ ಸರಿ ಅಂತ ಹೇಳಿದೀವಿ, ತಪ್ಪು ಮಾಡಿದವನ್ನ ಅರೆಸ್ಟ್ ಮಾಡಿದಿರಿ. ಇವತ್ತು ಬ್ಯಾಂಕ್ ಅವ್ರು ಲೋನ್ ಕೊಡೋದಿಲ್ಲ, ಅವರಲ್ಲಿ ಮಾರ್ಜಿನ್ ಮಾಡ್ಕೊಂಡ್ಬಿಟ್ಟವ್ರೆ. ಪೊಲೀಸ್ ಇಲಾಖೆಗೆ, ವಕೀಲರಿಗೆ, ಮಾಧ್ಯಮದವರಿಗೆ ಲೋನ್ ಕೊಡೋದಿಲ್ಲ ಅಂತೇಳಿ. ಇರಲಿ, ಅದು ಅವ್ರ ವೈಯಕ್ತಿಕ, ಅವರ ಸಂಸ್ಥೆ. ಆದರೆ ಇವತ್ತು ಪತ್ರಕರ್ತರನ್ನ ಒಂದು ಸರ್ಕಾರ ಈ ರೀತಿಯಾಗಿ ನಡೆಸ್ಕೊಳ್ಳುತ್ತೆ ಅಂತಂದ್ರೆ, ಈಗ ನಾನು ರಾಜಕಾರಣಿಯಾಗಿ ನೀವು ಉತ್ತರ ಕೊಡಬೇಕು. ನೀವು ಕೂಡ ಇವತ್ತು ಸಾಕಷ್ಟು ಹೋರಾಟವನ್ನು ಮಾಡ್ತಿದ್ದೀರಿ.
ಎಲೆಕ್ಷನ್ ರಾಜಕೀಯ ಅಂತೆಲ್ಲ ಓಡಾಡ್ತಿದ್ರಿ. ಒಬ್ಬ ರಾಜಕಾರಣಿಯಾಗಿ ಹೇಳೋದಾದ್ರೆ ಒಂದು ಸರ್ಕಾರ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟು ಸರಿ? ಮಾಧ್ಯಮ ಜೊತೆ ಕೊಲಾಬರೇಟಿವ್ ರಿಲೇಶನ್ಶಿಪ್ ಇರಬೇಕು ಹೊರತು ಈ ರೀತಿಯಾಗಿ ನೀವು ಥ್ರೆಟನ್ ಮಾಡಿ ಏನ್ ಸಾಧ್ಯ ಮಾಡ್ತೀರಾ ನೀವು? ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ಐ ಸ್ಟ್ಯಾಂಡ್ ಬೈ ಯುವರ್ ರಿಪೋರ್ಟರ್. ಹಿಸ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್, ಹಿಸ್ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೋಡಬೇಕು, ಉಳಿದೆಲ್ಲ ಸೆಕೆಂಡ್ರಿ. ದಯವಿಟ್ಟು ವಿ ಶುಡ್ ಸಿ ದಟ್ ಹಿಸ್ ಲೈಫ್ ಈಸ್ ಸೇಫ್ ಅಂಡ್ ಹಿ ಈಸ್ ಸೇಫ್ ವೇರ್ ಎವರ್ ಈಸ್. ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕೀಗ. ಉಳಿದೆಲ್ಲ ಡಿಬೇಟ್ ವಿ ಕ್ಯಾನ್ ಟೇಕ್ ಇಟ್ ಅಪ್ ಲೇಟರ್. ಪ್ಲೀಸ್ ಸೇವ್ ಹಿಸ್ ಲೈಫ್, ಗೆಟ್ ಹಿಮ್ ಇನ್ ಟು ಲೀಗಲ್ ಲಾಫುಲ್ ಸೇಫ್ ಕಸ್ಟಡಿ, ದಟ್ಸ್ ಆಲ್. ಯಾಕೆ ಅವರು ಪ್ರೈವೇಟ್ ವೆಹಿಕಲ್ ಏನು ಕರ್ಕೊಂಡೋದ್ರು? ಯಾಕೆ ಒಂದು ಬೋಟಲ್ಲಿ ಕರ್ಕೊಂಡೋದ್ರು ರಾತ್ರೋರಾತ್ರಿ? ಅದು ಜೈಲಲ್ಲಿದ್ದಂಥ ನಮ್ಮ ಪತ್ರಕರ್ತನನ್ನ ಏಕಾಏಕಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅವರನ್ನ ಮಾತಾಡೋಕೆ ಬಂದರೆ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಪೊಲೀಸ್ನವರು ಅವ್ರ ಮುಖ ಮುಚ್ಕೊಳ್ತಾರೆ, ಕ್ಯಾಮ್ರಾಗೆ ಅವ್ರ ಫೇಸ್ ಕಾಣಬಾರ್ದು ಅಂತೇಳಿ. ಏನಿದು? ಏನು ಇವರ ನಡೆ? ಏನು ಸಂದೇಶ ಕೊಡ್ತಿದ್ದಾರೆ ಇವರು? ಅದನ್ನೇ ರೂಲ್ ಆಫ್ ಲಾ ಹ್ಯಾಸ್ ಬ್ರೋಕನ್ ಡೌನ್. ಕಾನ್ಸ್ಟಿಟ್ಯೂಷನಲ್ ಮೆಥಡ್ ಆಫ್ ಪೊಲೀಸಿಂಗ್ ಹ್ಯಾಸ್ ಬ್ರೋಕನ್ ಡೌನ್. ಸೊ ಅದು ಪೊಲೀಸ್ನವ್ರಿಗೆ ಜವಾಬ್ದಾರಲ್ಲ, ಅದಕ್ಕೆ ಅದು ಪೊಲೀಸ್ನವ್ರಿಗೆ ಮಾಡಿಸ್ತಾ ಇರೋದು. ಪೊಲೀಸ್ ಆಲ್ಸೋ ಇಸ್ ಹೆಲ್ಪ್ಲೆಸ್ ಇನ್ ದಿಸ್ ಹೋಲ್ ಥಿಂಗ್ ಅಂಡ್ ದೇ ಆರ್ ಜಸ್ಟ್ ಡೂಯಿಂಗ್ ಇಟ್ ಓವರ್ ದಟ್. ಸೊ ಯಾರ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಪೊಲೀಸ್ನವ್ರಿಗೆ ಬಲಿ ಹಾಕ್ಬಿಡ್ತಾರೆ ಅದಕ್ಕೆ. ಸೊ ಅದಕ್ಕೋಸ್ಕರ ಹಾಳಾಗ್ಲಿ ಅಂದ್ಬಿಟ್ಟು ಅವರು ಡಿಸ್ಪೆನ್ಸೇಷನ್ ಜೊತೆ ಯಾವ ರೀತಿ ಸೂಚನೆ ಸಿಗತ್ತೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ವಿಚ್ ಇಸ್ ಅಬ್ಸಲ್ಯೂಟ್ಲಿ ಇನ್ಕರೆಕ್ಟ್. ಅಂದ್ರೆ ಪೊಲೀಸ್ ಇಲಾಖೆಯನ್ನು ಕೂಡ ನಾವು ದೋಷಿಸಕ್ಕಾಗಲ್ಲ ಭಾಸ್ಕರ್ ರಾವ್ ಸರ್. ಯಾಕಂದ್ರೆ ಪೊಲೀಸ್ ಇಲಾಖೆಯವರು ಹಾಗಾದ್ರೆ ಕೈಗೊಂಬೆಗಳಾಗ್ತಿದ್ದಾರ ಪೊಲೀಸ್ನವರು? ಯಾರು ಪ್ರೊಟೆಸ್ಟ್ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ? ಯಾರು ಮಾಡಲ್ಲ. ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಬಂದವ್ರನ್ನ ರಾತ್ರೋರಾತ್ರಿ ಅರೆಸ್ಟ್ ಮಾಡಿದ್ರು ಪೊಲೀಸ್ ಇಲಾಖೆ ಪರವಾಗಿ. ಶಿವಕುಮಾರ್ ಅಂತ ಯಾರೋ ಒಬ್ರು ಇದ್ರು. ಇದೇ ನಾವು ಕರ್ನಾಟಕದಿಂದ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ಗೆ ವೆಸ್ಟ್ ಬೆಂಗಾಲ್ ಇಂದ ಬಾಂಗ್ಲಾದೇಶ್ ಒಳಗೆ ಕಳಿಸ್ಬೇಕು ಅಂದ್ರೆ ದೇ ರೆಫ್ಯೂಸ್ಡ್ ಸಪೋರ್ಟ್ ಟು ಕರ್ನಾಟಕ ಪೊಲೀಸ್. ಈ ಕೆಲಸ ನಾವು ಮಾಡಲ್ಲ, ನಮ್ಮ ಕೋರ್ಟ್ ಇಂದ ಆರ್ಡರ್ ತಗೊಂಡ್ಬನ್ನಿ ಅಂತ ಹೇಳ್ಬಿಟ್ರು ನಮ್ಗೆ. ಸೊ ದೇ ಆರ್ ಒಬಿಡಿಯಂಟ್ ಟು ದೇರ್ ಪೊಲಿಟಿಕಲ್ ಮಾಸ್ಟರ್ಸ್. ಅದು ರೂಲ್ ಆಫ್ ಲಾ ಪ್ರಕಾರ ಮಾಡಲ್ಲ ಅವರು. ಯಾಕಂದ್ರೆ ಅವ್ರು ಸೆಲ್ಫ್ ಪ್ರಿಸರ್ವೇಷನ್ ಮಾಡ್ಕೋಬೇಕಲ್ಲ, ಅವ್ರು ಬದುಕಬೇಕಲ್ಲ. ಅವ್ರಿಗೆ ಅವ್ರ ಮಾಲೀಕರ ಜೊತೆ ತಲೆ ಕೊಡಕ್ ಹೋದ್ರೆ ದೇ ವಿಲ್ ಗೆಟ್ ಸಸ್ಪೆಂಡೆಡ್ ಅಥವಾ ಅವ್ರಿಗೆ ಇದು ಮಾಡ್ತಾರೆ. ಸೊ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲಿಗೆ. ಅಂದ್ರೆ ದಟ್ ಇಸ್ ವೈ ಅದಕ್ಕೆ ನಾವು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಹ್ಯಾಸ್ ಬ್ರೋಕನ್ ಡೌನ್ ಅಂತ. ಕೇವಲ ಪೊಲಿಟಿಕಲ್ ಅಜೆಂಡಾ ಹ್ಯಾಸ್ ಗಾಟ್ ಮಿಕ್ಸ್ಡ್ ವಿತ್ ಎಕ್ಸಿಕ್ಯೂಟಿವ್ ನಾನ್ ಕಂಪ್ಲೈನ್ಸ್. ಅದಕ್ಕೆ ಅನ್ನೋದು ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬ್ರೋಕನ್ ಡೌನ್. ಗವರ್ನರ್ ಗಮನ ತಗೋಬೇಕು ಅಂಡ್ ಫಿಟ್ ಕೇಸ್ ಫಾರ್ ಸೆಂಟರ್ ಟು ಇಂಟರ್ವ್ಯೂನ್. ಈಗಾಗಲೇ ಡೆಲ್ಲಿಯಿಂದ ಒಂದು ನೋಟಿಸ್ ಕೊಟ್ಟಿದ್ದಾರೆ. NHRC ಇಂದ ನೋಟಿಸ್ ಕೂಡ ಹೋಗಿದೆ. ಹೌದು, NHRC ಇನ್ವೋಕ್ NHRC. ದೆನ್ ಡೆಲ್ಲಿ ಹೋಮ್ ಮಿನಿಸ್ಟ್ರಿಯಿಂದ ಪಂಜಾಬ್ಗೆ ಒಂದು ಇದು ಅಡ್ವೈಸರಿ ಕಳಿಸಿದಾರಲ್ಲ, ಅದೇ ರೀತಿ ಒಂದು ಅಡ್ವೈಸರಿ ವೆಸ್ಟ್ ಬೆಂಗಾಲ್ಗೂ ಹೋಗ್ಲಿ. ಅವಾಗ ಆನರಬಲ್ HM ಗಮನಕ್ಕೆ ತಗೊಂಡ್ಬನ್ನಿ ನೀವು ಒಂದು ಅಡ್ವೈಸರಿ ಕೊಡಕ್ಕೆ. ಅಲ್ಲ, ಇದು ಈ ದೀದಿ ನಾಡಲ್ಲೇ ಹೀಗೇನಾ? ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಹೀಗೇನಾ? ಯಾಕಂದ್ರೆ ಎಷ್ಟೋ ಜನ ಪತ್ರಕರ್ತರು ಅಲ್ಲಿ ಕಣ್ಮರೆ ಆಗಿದ್ರು ಅಂತ ನಮ್ಗೀಗ ಕಿವಿಗೆ ಬೀಳ್ತಾ ಇದೆ. ರಿಪೋರ್ಟಿಂಗ್ ಇಸ್ ನಾಟ್ ಎ ವೆರಿ ವೆರಿ ಸೇಫ್. ಎಕ್ಸಾಕ್ಟ್ಲಿ, ನಾಟ್ ಎ ಸೇಫ್ ಪ್ರಾಜೆಕ್ಟ್. ಅವ್ರಿಗೆ ಯಾವ ರೀತಿ ಮೆಡಿಕಲ್ ಪ್ರೊಫೆಷನಲ್ಸ್ ಮೇಲೆ ಅಟ್ಯಾಕ್ ಆಗತ್ತೆ, ಲೀಗಲ್ ಪ್ರೊಫೆಷನಲ್ ಮೇಲೆ ಅಟ್ಯಾಕ್ ಆಗತ್ತೆ. ಪತ್ರಕರ್ತ is a very vulnerable creature. He must be looking very powerful behind an organization, but individually he is a very helpless person. ಅವನ ಹತ್ರ ವೆಪನ್ ಇಲ್ಲ, ಅವನ ಹತ್ರ ಜನ ಇಲ್ಲ, ಅವನ ಹತ್ರ ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ಅದು ಮಹಿಳೆಯಾಗ್ಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಓಕೆ, ನೋಡೋಣ ಭಾಸ್ಕರ್ ರಾವ್ ಸರ್. ನಾವಂತೂ ಇದನ್ನ ಸುಮ್ಮನೆ ಬಿಡೋರಲ್ಲ. ನಾವು ಏನೋ ಜೈಲಲ್ಲಿದ್ದಾರೆ ಮಾಡಲಿ ಅಂತೇಳಿ ಸುಮ್ಮನೆ, ಅದೇ ಈ ಕ್ಷಣದಿಂದ ನಾವು ಸುಮ್ಮನೆ ಕೂರೋಂಥವ್ರಲ್ಲ. ಥ್ಯಾಂಕ್ ಯು ಭಾಸ್ಕರ್ ರಾವ್ ಸರ್, ನಮ್ಮೊಂದಿಗೆ ಮಾತಾಡಿದ್ವಿ.